ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಬಂಧನ ಬಹುತೇಕ ಫಿಕ್ಸ್. ನಾಗೇಂದ್ರ ಬಂಧನದ ಬೆನ್ನಲ್ಲೇ ಮತ್ತೊಬ್ಬ ಶಾಸಕ ಬಂಧನ. ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ ಕೇಸಲ್ಲಿ ಅರೆಸ್ಟ್. ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅರೆಸ್ಟ್. ಮೊದಲು ಶಾಸಕನ ಪುತ್ರ ಪಂಪನಗೌಡ ಬಂಧನ ಸಾಧ್ಯತೆ, ನಂತರ ಸ್ಪೀಕರ್ ಅನುಮತಿ ಪಡೆದು ಚೆನ್ನಾರೆಡ್ಡಿ ಬಂಧನ. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ವಿರುದ್ಧ ಜಾಮೀನು ರಹಿತ ಕೇಸ್. ಜಾತಿ ನಿಂದನೆಯ ಅಡಿಯಲ್ಲೂ ಇಬ್ಬರ ವಿರುದ್ಧ ಪ್ರಕರಣ. ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ವರ್ಗಾವಣೆಗೆ ಕಿಕ್ ಬ್ಯಾಕ್ ಆರೋಪ. 30 ಲಕ್ಷ ನೀಡಿ ಯಾದಗಿರಿ ನಗರಕ್ಕೆ ವರ್ಗಾವಣೆಯಾಗಿದ್ದ ಪರಶುರಾಮ್ 1 ವರ್ಷ ಪೂರೈಸುವ ಮುನ್ನವೇ ಪರಶುರಾಮ್ ಮತ್ತೆ ವರ್ಗಾವಣೆ. ಮತ್ತೆ ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಇದರಿಂದ ಪಿಎಸ್ಐ ಪರಶುರಾಮ್ ಮಾನಸಿಕವಾಗಿ ಕುಗ್ಗಿದ್ದರು. ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪಿಎಸ್ಐ ಪರಶುರಾಮ್. ನಾಗೇಂದ್ರ ಬಂಧನದ ಬೆನ್ನಲ್ಲೇ ಮತ್ತೊಬ್ಬ ಶಾಸಕನನ್ನ ಬಂಧಿಸುವುದು ಬಹುತೇಕ ಫಿಕ್ಸ್ ಅಂತಿದ್ದಾರೆ. ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ ಕೇಸಲ್ಲಿ ಅರೆಸ್ಟ್ ಆಗಲಿದ್ದಾರೆ. ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅರೆಸ್ಟ್ ಆಗಲಿದ್ದು, ಮೊದಲು ಶಾಸಕನ ಪುತ್ರ ಪಂಪನಗೌಡ ಬಂಧನದ ಸಾಧ್ಯತೆ, ನಂತರ ಸ್ಪೀಕರ್ ಅನುಮತಿ ಪಡೆದು ಚೆನ್ನಾರೆಡ್ಡಿಯನ್ನ ಬಂಧಿಸಲಾಗುವುದು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ವಿರುದ್ಧ ಜಾಮೀನು ರಹಿತ ಕೇಸ್ ಹಾಕಲಾಗುವುದು. ಜಾತಿ ನಿಂದನೆಯ ಅಡಿಯಲ್ಲಿಯೂ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಲಿದೆ. ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ವರ್ಗಾವಣೆಗೆ ಕಿಕ್ ಬ್ಯಾಕ್ ಆರೋಪ ವ್ಯಕ್ತವಾಗಿದೆ. ಶಾಸಕನ ವಿರುದ್ಧ ವರ್ಗಾವಣೆಗೆ 30 ಲಕ್ಷ ಲಂಚ ಸ್ವೀಕರಿಸಿದ ಆರೋಪ ವ್ಯಕ್ತವಾಗಿದ್ದು, 30 ಲಕ್ಷ ನೀಡಿ ಯಾದಗಿರಿ ನಗರಕ್ಕೆ ವರ್ಗಾವಣೆಯಾಗಿದ್ದ ಪರಶುರಾಮ್ 1 ವರ್ಷ ಪೂರೈಸುವ ಮುನ್ನವೇ ಪರಶುರಾಮ್ ಮತ್ತೆ ವರ್ಗಾವಣೆ. ಮತ್ತೆ ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಇದರಿಂದ ಪಿಎಸ್ಐ ಪರಶುರಾಮ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು. ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪಿಎಸ್ಐ ಪರಶುರಾಮ್. ಈ ಹಿನ್ನೆಲೆ ಶಾಸಕ ಚೆನ್ನಾರೆಡ್ಡಿಗೆ ಕಾದಿದೆ ಅರೆಸ್ಟ್ ಆಗುವ ಭೀತಿ.